20 ಮಿನಿಟ್ಸ್ ಅಂತ ವೇಟ್ ಮಾಡ್ಲೇಬೇಕು. ಅದೊಂದು ಭಯಂಕರ ಪ್ರಾಬ್ಲಮ್ ಇಲ್ಲಿ. ಸೊ 3:45 ನಾವು 12 16 ಗಂಟೆ ನಮ್ಗೆ ಇಲ್ಲಿ ಟ್ರೈನ್ ಟ್ರಾಫಿಕ್ ಅಲ್ಲೇ ನಮ್ಗೆ ಇಲ್ಲಿ ಕಳೆದೋಗ್ತಾ ಇದೆ. ಮತ್ತೆ ಲೇಡೀಸ್ಗೆ ಅಂತೂ ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು. 2 ವೀಲರ್ ಎಲ್ಲ ಮಕ್ಕಳನ್ನು ಇಟ್ಕೊಂಡು ಹೋಗುವಾಗ ಬೀಳುದು ತಾಗುದು, ಅಂದ್ರೆ ಒಟ್ರಾಶಿ ಬರ್ತಾರೆ, ಅಪೋಸಿಟ್ ಇಂದ ಸಹ ಬರುದು, ಈಚೆಯಿಂದ ಆಚೆಯಿಂದ ಎಲ್ಲ ಕಡೆಯಿಂದ ಹೋಗುದೇ ಗಾಡಿ. ಒಂದು ಡಿಸಿಪ್ಲಿನ್ ಇಲ್ಲ. ಮಹಾಕಾಳಿ ಪಟ್ಪುರ್ ರೈಲ್ವೆ ಅಂಡರ್ ಪಾಸ್ ಆರಂಭವಾದ ಬಳಿಕ ಪಾಂಡೇಶ್ವರ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಬಳಿ ವಾಹನ ಸಂಚಾರ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಕಂಕನಾಡಿ ಪಂಪೆಲ್ ರಸ್ತೆ ಕಾಮಗಾರಿಯಿಂದ ತೊಕ್ಕೊಟ್ಟು ಮತ್ತು ಜಪ್ಪು ಭಾಗಗಳಿಂದ ನಗರ ಪ್ರವೇಶಿಸುವ ವಾಹನಗಳು ಇದೀಗ ಇದೇ ಮಾರ್ಗವನ್ನು ಬಳಸುತ್ತಿವೆ. ಇದರ ಪರಿಣಾಮವಾಗಿ ಪಾಂಡೇಶ್ವರ ರೈಲ್ವೆ ಗೇಟ್ ಬಳಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ಸೊ ಇಲ್ಲಿನ ಗೇಟ್ ನ ಸಮಸ್ಯೆ ಇಂದು ನಿನ್ನದಲ್ಲ, ಇದೊಂದು ಹಲವಾರು ವರ್ಷಗಳಿಂದ ಮುಂಚೆ ಏನಂದ್ರೆ ಗೂಡ್ಸ್ ಟ್ರೈನ್ ಇಲ್ಲಿ ಬರ್ತಾ ಇತ್ತು. ಆವಾಗ ಒಂದು ಸಮಸ್ಯೆ ಬೇರೆ ಇತ್ತು. ಆದ್ರೆ ಅದಾದ್ಮೇಲೆ ಅದ ಗೂಡ್ಸ್ ಅನ್ನು ಸ್ಟಾಪ್ ಮಾಡಿದ್ಮೇಲೆ ಈಗ ಇತ್ತೀಚಿನ ವರ್ಷದಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಪ್ಯಾಸೆಂಜರ್ ಟ್ರೈನ್ ಬಂದು ನಿಲ್ತಾ ಇದೆ. ಸೊ ಇದೇ ನಮ್ಗೆ ಕನಿಷ್ಠ ಅಂದ್ರೆ 12ರಿಂದ 16 ಸತಿ ಬೀಳ್ತಾ ಇದೆ ಸರ್ ಇಲ್ಲಿ. ಸೊ ಇದಕ್ಕೆ ಇದು ಅಂದ್ರೆ ನಮ್ಗೆ ಮೇನ್ ಆಗಿ ಪೀಕರ್ಸ್ ಅಲ್ಲಿ ಇದು ದಿನದ 16 ಸತಿ ಬೀಳುದು ಅಂತ ಹೇಳಿದ್ರೆ ಪೀಕರ್ಸ್ ಎಲ್ಲಾ ಟೈಮಿಂಗ್ ಅಲ್ಲಿ ನೀವು ಕೂಡ ಈ ಟ್ರೈನ್ ಬೀಳ್ತಾ ಇದೆ. ಹೀಗಾಗಿ ಇಲ್ಲಿ ನಮ್ಗೆ ಬೆಳಿಗ್ಗೆ ಕಾಲೇಜಿಗೆ ಹೋಗಿರ್ಬೋದು, ಸ್ಕೂಲ್ ಹೋಗಿ ಅಥವಾ ಆಫೀಸ್ಗೆ ಹೋಗುವ ಎಲ್ಲರಿಗೂ ಕೂಡ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಬಂದರು ಗೂಡ್ಸ್ ಯಾರ್ಡ್ ಕಡೆ ಸಂಚರಿಸುವ ರೈಲುಗಳಿಂದ ದಿನಕ್ಕೆ ಕನಿಷ್ಠ 16 ಬಾರಿ ಗೇಟ್ ಮುಚ್ಚಲಾಗುತ್ತದೆ. ಪ್ರತಿ ಬಾರಿ 15ರಿಂದ 20 ನಿಮಿಷ ವಾಹನಗಳು ಸಾಲಿನಲ್ಲಿ ನಿಲ್ಲಬೇಕಾಗುತ್ತದೆ. ಗೇಟ್ ಮುಚ್ಚಿದಾಗ ವಾಹನಗಳ ಸಾಲು ಫಾರಂ ಮಾಲ್ ಸಮೀಪದಿಂದ ಎಮ್ಮೆಕೆರೆ ಒಳರಸ್ತೆಯವರೆಗೆ ವಿಸ್ತರಿಸುತ್ತದೆ. ಬೆಳಗಿನ ಹೊತ್ತು ಸರ್ ಇದು ಮುಗಿಯದ ಸಮಸ್ಯೆ ಅಂತ ಹೇಳ್ಬೋದು. ಇಲ್ಲಿ ಬೆಳಗಿನ ಹೊತ್ತಂತೂ ತುಂಬಾ ಸಮಸ್ಯೆ ಆಗ್ತದೆ ಎಲ್ಲರಿಗೂ. ಸ್ಕೂಲಿಗೆ ಹೋಗುವವರಿಗೆ, ಕೆಲಸಕ್ಕೆ ಹೋಗುವವರಿಗೆ, ಎಮರ್ಜೆನ್ಸಿ ಏನಾದ್ರು ಆಂಬ್ಯುಲೆನ್ಸ್ ಏನಾದ್ರು ಬಂದ್ರು ಇಲ್ಲಿ 20 ಮಿನಿಟ್ಸ್ ಅಂತ ವೇಟ್ ಮಾಡ್ಲೇಬೇಕು. ಅದೊಂದು ಭಯಂಕರ ಪ್ರಾಬ್ಲಮ್ ಇಲ್ಲಿ. ಮತ್ತೆ ಲೇಡೀಸ್ಗೆ ಅಂತೂ ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು. 2 ವೀಲರ್ ಎಲ್ಲ ಮಕ್ಕಳನ್ನು ಇಟ್ಕೊಂಡು ಹೋಗುವಾಗ ಬೀಳುದು ತಾಗುದು, ಅಂದ್ರೆ ಒಟ್ರಾಶಿ ಬರ್ತಾರೆ, ಅಪೋಸಿಟ್ ಇಂದ ಸಹ ಬರುದು, ಈಚೆಯಿಂದ ಆಚೆಯಿಂದ ಎಲ್ಲ ಕಡೆಯಿಂದ ಹೋಗುದೇ ಗಾಡಿ. ಒಂದು ಡಿಸಿಪ್ಲಿನ್ ಇಲ್ಲ. ಅದಕ್ಕೆ ಏನಾದ್ರೂ ಒಂದು ಸೂಕ್ತ ಪರಿಹಾರ ಕಂಡುಹಿಡಿಬೇಕು ಸರ್ಕಾರ. ಅದು ಇಲ್ಲಿ ಏನಾಗ್ತದೆ ಅಂದ್ರೆ ಟ್ರೈನ್ ಬರುವ ಮೊದಲು ಒಂದು 5 ನಿಮಿಷ ಇಲ್ಲಿ ಗೇಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟ್ರೈನ್ ಹೋಗ್ಲಿಕ್ಕೆ ನಮ್ಗೆ ಇಲ್ಲಿ 10 ನಿಮಿಷ ಇದೆ. ಯಾಕಂದ್ರೆ ಇದು ಟ್ರೈನ್ ಇಲ್ಲಿ ಸ್ಲೋ, ಮಿನಿಮಮ್ ಅಂದ್ರೆ 10 ಸ್ಪೀಡ್ ಅಲ್ಲಿ ಇಲ್ಲಿ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಎಂಡ್ ಪಾಯಿಂಟ್. ಹಾಗಾಗಿ ಟ್ರೈನ್ ಪಾಸ್ ಆಗ್ಲಿಕ್ಕೆ 10 ನಿಮಿಷ, ಟ್ರೈನ್ ತೆಗಿಲಿಕ್ಕೆ ಮತ್ತೆ ಅದು ಟ್ರೈನ್ ಪಾಸ್ ಆದ್ಮೇಲೆ ಒಂದು 5-6 ನಿಮಿಷ ಬೇಕಾಗುತ್ತೆ. ಸೊ ಟೋಟಲ್ ಆಗಿ 20 ನಿಮಿಷ ಗೇಟೇ ಇರುತ್ತೆ. ಸೊ ಅದಾದ್ಮೇಲೆ ಟ್ರಾಫಿಕ್ ಕ್ಲಿಯರ್ ಆಗ್ಲಿಕ್ಕೆ ಒಂದು 1/2 ಅವರ್ ಅದರಲ್ಲಿ ಬೇಕಾಗ್ತದೆ. ಸೊ ಒಮ್ಮೆ ಗೇಟ್ ಬಿದ್ರೆ ನಮ್ಗೆ ಇಲ್ಲಿ ಒಂದು ಕನಿಷ್ಠ ಅಂದ್ರೆ 3/4 ಗಂಟೆ ಇಲ್ಲಿ ಟೈಮ್ ಹೋಗ್ತಾ ಇದೆ. ಹಾಗಾಗಿ ಕಡಿಮೆ ಅಂದ್ರೆ 12 ಸತಿ ಬೀಳ್ತಾ ಇದೆ. ಸೊ 3/4 × 12 ನಾವು 12ರಿಂದ 16 ಗಂಟೆ ನಮ್ಗೆ ಇಲ್ಲಿ ಟ್ರೈನ್ ಟ್ರಾಫಿಕ್ ಅಲ್ಲೇ ನಮ್ಗೆ ಇಲ್ಲಿ ಕಳೆದೋಗ್ತಾ ಇದೆ. ಸರ್ ಅದೇ ಇದಕ್ಕೆ ನಾವು ನಮ್ದು ಅವೇ ಕುಡ್ಲ ಟೀಮ್ ನಿಂದ ಮೊದಲಿಗೆ ಇಲ್ಲಿ ಏನ್ ಮಾಡಿ ನಾವು ಒಂದು ಟೈಮಿಂಗ್ ಬೋರ್ಡ್ ಹಾಕಿದ್ದೇವೆ. ಅಂದ್ರೆ ಅಂದಾಜಿನ ಟೈಮಿಂಗ್ ಬೋರ್ಡ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿ ನಾವು ಮಾಡಿರುವಂತದ್ದು. ಸೊ ಇದನ್ನು ನೋಡಿ ಯಾರಿಗೆ ಎಮರ್ಜೆನ್ಸಿ ಇದೆ ಅವರು ಪರ್ಯಾಯ ರೂಟ್ ಅನ್ನು ಒಂದು ಬಳಸಲಿ ಅಂತ ಹೇಳಿ, ಮತ್ತೆ ಈ ಟೈಮ್ ಅನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ಹೇಳಿ. ಮತ್ತೆ ಅದಲ್ಲದೆ ನಮ್ಮ ಈ ಅವೇ ಕುಡ್ಲ ಟೀಮ್ ನಿಂದ ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಮತ್ತೆ ಅವರ ಕಾರ್ಯಕರ್ತರೆಲ್ಲ ಸೇರಿ ನಾವಿಲ್ಲಿ ಕನಿಷ್ಠ ಒಂದು 15ರಿಂದ 20 ದಿವಸ ನಾವಿಲ್ಲಿ ಲೇನ್ ಡಿಸಿಪ್ಲಿನ್ ಮಾಡ್ತಾ ಇದ್ದೇವೆ. ಅಂದ್ರೆ ಜನಗಳಿಗೆ ಇಲ್ಲಿ ಏನಾಗಿದೆ ಅಂದ್ರೆ ಟ್ರೈನ್ ಗೇಟ್ ಬಿದ್ದಾಗ ನಾವೆಲ್ಲರೂ ಕೂಡ ಬ್ಲಾಕ್ ಆಗುದು ಅಥವಾ ನಿಲ್ಲೋದು ಸಹಜ. ಇದು ಟ್ರೈನ್ ಗೇಟ್ ತೆಗ್ದಾದ್ಮೇಲೆ ಕೂಡ ನಾವಿಲ್ಲಿ ಹಿಂದೆ ನಿಂತವರು ಹಾಗೆ ಇರ್ಬೇಕಾಗುತ್ತೆ ಕನಿಷ್ಠ 10 ನಿಮಿಷ. ಇದೇನಾಗಿದೆ ಅಂದ್ರೆ ಜನಗಳು ಎರಡೂ ಬದಿ ಬಂದು ಕೂಡ ನಿಲ್ತಾ ಇದ್ದಾರೆ. ಸೊ ಇದಕ್ಕೆ ನಾವೇನ್ ಮಾಡಿದ್ದೇವೆ, ನಮ್ಮ ಟೀಮ್ ಕಡೆಯಿಂದ ಪೊಲೀಸ್ ಇಲಾಖೆ ಸೇರಿ ಎಲ್ಲರೂ ಕೂಡ ಬಂದಾಗ ಲೈನ್ ಡಿಸಿಪ್ಲಿನ್ ಮಾಡಿ ಅಂದ್ರೆ ಒಂದೇ ಸೈಡ್ ನಿಲ್ಲುವಾಗಿ ಎಡಬದಿಗೆ ನಿಲ್ಲುವಾಗಿ ನಾವು ಮಾಡ್ತಾ ಇದ್ದೇವೆ. ಅದಾದ್ಮೇಲೆ ಟ್ರೈನ್ ಗೇಟ್ ತೆಗ್ದಾದ್ಮೇಲೆ ಕೂಡ ಅದೇ ಡಿಸಿಪ್ಲಿನ್ ಅಲ್ಲಿ ಎಲ್ಲರೂ ಕೂಡ ಮೂವ್ ಆಗೋ ಹಾಗೆ ಸೊ ನಾವು ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಇದ್ದೇವೆ. ತುಂಬಾ ಸರ್, ತುಂಬಾ ಅಂದ್ರೆ ಬೆಳಿಗ್ಗೆ ಸಂಜೆ ನಾವು ಈಚೆಯಿಂದಲೇ ಹೋಗುದು. ಹಾಗಾಗಿ ನಮ್ಗೆ ತುಂಬಾ ಅನುಭವ ಉಂಟು. ಬೆಳಿಗ್ಗೆ ಏನಾದ್ರು ಎಮರ್ಜೆನ್ಸಿಯಲ್ಲಿ ಏನಾದ್ರು ಇದ್ರೆ ಡ್ಯೂಟಿ ಇದ್ರೆ ಅದು ಇಲ್ಲಿ ವೇಟ್ ಮಾಡುದು ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಇಲ್ಲದೆ ಕಂಕನಾಡಿಯಾಗಿ ಬರ್ಬೇಕು, ಅದು ನಮ್ಗೆ ಲಾಂಗ್ ಆಗ್ತದೆ. ಇದೇ ರೂಟ್ ಹೊಯ್ಗೆ ಬಜಾರ್ ಇಲ್ಲ ಇಲ್ಲಿ, ಇದು ಎರಡು ಸಹ ಎಂತ ಕಾಮನ್ ಪ್ರಾಬ್ಲಮ್ ಇಲ್ಲಿ. ಏನು ಅದು ಮಾತಾಡಿ ಪ್ರಯೋಜನ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿನ ಇದುಂಟು ಎಲ್ಲರಿಗೂ. ನಮ್ಗೆ ಅಂತಲ್ಲ, ಎಲ್ಲರಿಗೂ ಇದೊಂದು ಸಮಸ್ಯೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದೀಗ ಪಾಂಡೇಶ್ವರದಲ್ಲಿ ಟ್ರಾಫಿಕ್ ಬ್ಲಾಕ್ ಸಾಮಾನ್ಯ ದೃಶ್ಯವಾಗಿದ್ದು ಸಾರ್ವಜನಿಕರ ಸಂಕಷ್ಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ.